ಎಲ್ಲರಿಗೂ ನಮಸ್ಕಾರ. ನೀವಿಲ್ಲಿ ನೋಡುತ್ತಿರುವುದು ಒಂದು ಗುಡ್ಡಗಾಡು ಪ್ರದೇಶ. ಇಲ್ಲಿ ಕುರಿಗಾರರು ಎದಕ್ಕೆ ತರಬಿದ್ದಾರೆ ಕುರಿಗಳಂದ್ರೆ, ಮಳೆಗಾಲದ ಟೈಮಲ್ಲಿ ತುಂಬಾ ಮಳೆ ಬರುತ್ತೆ. ಕಂಟಿನ್ಯೂ ಆಗಿ ಒಂದು ದಿನ ಬಿಡಲಾರ್ದಂಗೆ ಕಂಟಿನ್ಯೂ ಮಳೆ ಬಂದಾಗ ಕುರಿಗಳನ್ನು ನೆಲದಲ್ಲಿದ್ದಾಗ ಏನಾಗ್ತಂದ್ರೆ ಕಾಲು ಎಲ್ಲ ನೆಂದು, ಗೊಚ್ಚೆಗಳು ನೆಂದು, ಕಾಲುಗಳಲ್ಲಿ ಫೂಟ್ ರೇಟ್ ಅಂತ ಆಗುತ್ತೆ. ಫೂಟ್ ರೇಟ್ ಅಂದ್ರೆ ಕಾಲ್ಗಡ್ಡೆ. ಅದಾದಾಗ ಕುರಿಗಳಲ್ಲಿ ನಡೆಯಕ್ ಬರೋದಿಲ್ಲ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ, ಇದೇ ಕಾಲ್ಗಡ್ಡೆದು. ಆ ತರ ಕಾಲನ್ನ ನೆಲದಲ್ಲಿ ಊರಕ್ಕಾಗೋದಿಲ್ಲ ಕುರಿಗಳಿಗೆ. ಹಂಗೆ ಕಾಲುಗಳು ಹುಳ ಬಿಳೋದು, ಅದರಿಂದ ಮೇವು ತಿನ್ನಕ್ಕಾಗೋದಿಲ್ಲ. ಇದೆಲ್ಲ ತಡೆಗಟ್ಟ ಸಲಗೆ ಕುರಿಗಾರರು ಏನ್ ಮಾಡ್ತಾರೆ ಅಂದ್ರೆ, ಮಳೆಗಾಲ ಸೀಸನ್ ಅಲ್ಲಿ ಈ ತರ ಗುಡ್ಡಗಾಡು ಪ್ರದೇಶಗಳಲ್ಲಿ ತಂದು ದೊಡ್ಡಿಗಳನ್ನ ಹಾಕ್ತಾರೆ. ಇದರಿಂದ ಅವರು ಕುರಿಗಳೆಲ್ಲ ಆಗುವ ಮೇನ್ ತೊಂದರೆ ಇದು ಕಾಲ್ಗಡ್ಡೆ ಒಂದ್ಸಲ ಆಯ್ತಂದ್ರೆ ಏನಾದ್ರೂ ಒಂದ್ 2 ತಿಂಗಳವರೆಗೂ ನಿಮಗೆ ತೊಂದರೆ ಕೊಡುತ್ತೆ. ಈ ತರ ನೋಡಿ, ಆ ತರ ಕುರಿಗಳನ್ನು ಇಲ್ಲೆಲ್ಲ ತಂದು ದೊಡ್ಡಿ ಹಾಕಿ ಈ ತರ ಮಲಿಸ್ತಾರೆ. ಆದ್ರೆ ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಈ ತರ ಗುಡ್ಡಗಾಡಲ್ಲಿ ತೊಂದರೆ ಹಾಕೋದ್ರಿಂದ ಅವರಿಗೆ ಈಗ ವನ್ಯಜೀವಿಗಳು ಇರ್ತಾವಲ್ಲ, ಯಾವನಂತ ಒಳಗಳು, ಚಿರತೆಗಳು, ಇಂಥದ್ರಿಂದ ಅವರಿಗೆ ಅಪಾಯ ಇರುತ್ತೆ. ಆದ್ರೂ ಏನ್ ಮಾಡೋಕ್ಕಾಗಲ್ಲ. ಮತ್ತೆ ಕುರಿಗಳಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಂದ್ರೆ ಈ ತರ ತಂದು ಹಾಕ್ಬೇಕಾಗುತ್ತೆ. ಧನ್ಯವಾದಗಳು.